ಹಲೋ ಗೈಸ್, ಎಲ್ಲರೂ ಹೇಗಿದ್ರೆ ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಇವಾಗ ಶುರು ಮಾಡಿದ್ವಿ. ನಾನು ನಿಮ್ಮ ಮಗ ವಿಜಯ್ ಒಂದು ಲೈಕ್ ಮಾಡಿ ವಿಡಿಯೋ ಫುಲ್ ನೋಡಿ ಸ್ಕಿಪ್ ಮಾಡಲೇ. ನನ್ನ ಮಗನ ಸ್ಕೂಲಿಗೆ ಕಳ್ಸಾಕ್ಬಿಟ್ಟು ಬಂದಾಯಿತು. ನನ್ನ ಮಗನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದಾಯಿತು ಗೈಸ್. ನನ್ನ ಮಗ ತಿಂದಿದ್ದಾನೆ ಒಬ್ಬ. ನಮ್ಮ ಮನೆಯವ್ರು ವೀಡಿಯೋ ಮಾಡ್ತಿದ್ದಾರೆ. ಇವಾಗ ನಾನು ಈ ಗಿಡದ ನೀರು ಚೇಂಜ್ ಮಾಡೋಣ. ಫಸ್ಟು ನಮ್ಮನೆ ಟಿಫನ್ ಹಾಕೊಡ್ಲು ಚೇಂಜ್ ಮಾಡಿ, ವಾರಕ್ಕೊಂದ್ಸಲ ಚೇಂಜ್ ಮಾಡೋಕ್ಕಿಲ್ಲ ಅಂದರೆ ಗಿಡ ಮತ್ತೆ ಹಾಳಾಗ್ಬಿಡುತ್ತೆ. ನೋಡು ಬೇರು. ಏನು ಮಗನೇ ಟಿಫನ್ನು ನೋಡಿ ಗೈಸ್, ಚೇರ್ ಮೇಲೆಲ್ಲ ಕುತ್ಕೊಂಡು ಚೆಲ್ಕೊಂಡು ಚೆನ್ನಾಗೈತಾ? ಇದು ಆಲ್ರೆಡಿ ಸೆಕೆಂಡ್ ಟೈಮ್ ಗೈಸ್. ಫಸ್ಟ್ ಟೈಮು ಹಾಂ ಏನು ಮಗನೇ? ಹಾಂ ಅನ್ನನದು ಪಲಾವ್. ಕಿಚಡಿ ಥರ ಕಾಣಿಸ್ತೈತಲ್ಲೇ, ಆದರೆ ಇದು ಪಲಾವ್ ಅಂತೆ. ಅರ್ಶಿನ ಜಾಸ್ತಿ ಹಾಕ್ಬಿಟ್ಟು ಕಿಚಡಿ ಥರ ಕಾಣಿಸ್ತೈತೆ. ಅದನ್ನೆಲ್ಲ ಯಾಕೆ ತೊಳಿತಿದ್ರೆ ಹುಡ್ರಿ? ಸುಮ್ಮನೆ ನೀರು ಚೇಂಜ್ ಮಾಡಿ ಸಾಕು, ಚೆನ್ನಾಗಿ ಕಾಣಲಿ ಅಂತ. ಸೊ ಓಕೆ, ಯಾಕೆ ವ್ಲಾಗ್ ಮಾಡ್ತೀರಾ ಬಿಡ್ತೀರಾ, ಮತ್ತೆ ಶುರು ಮಾಡ್ತೀರಾ ಬಿಡ್ತೀರಾ? ನಮ್ಮ ವ್ಯೂವರ್ಸ್ ಕಮೆಂಟ್ ಹಾಕ್ತಾರೆ. ಏನು ಗೊತ್ತಾ ಗೈಸ್, ಅದು ನೀವು ಸ್ಕೂಲಿಗೆ ಸೇರಿದ್ಮೇಲೆ ಇನ್ನೂ ಜಾಸ್ತಿ ಕೆಲಸಗಳಾಗ್ಬಿಟ್ಟಿದೆ. ಅದರಿಂದ ಸರಿಯಾಗಿ ವಿಡಿಯೋ ಬರ್ತಲ್ವಾ? ಸರಿಯಾಗಿ ವಿಡಿಯೋ ಮಾಡಕ್ಕೆ ನಮ್ಮ ಮನೆಯವ್ರ ಮನೇಲಿದ್ರೆ ವಿಡಿಯೋ ಬರ್ತತೆ. ವಿಡಿಯೋ ಮಾಡಿರೋದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಕ್ ಆಯ್ತಲ್ಲ ಪಾಪ. ಅಯ್ಯೋ ಅಷ್ಟೊಂದು ಕೆಲಸ ನಮ್ಮ ನವಿಗೆ ಪಾಪ. ಸರಿ ಓಕೆ. ಆ ಗಿಡದ ಮೇಲೆ ನೀರು ಇರಬಾರ್ದು, ಹಾಳಾಗುತ್ತೆ. ಸರಿ ಓಕೆ. ಒಂದು ಸ್ವಲ್ಪ ವಿಟಮಿನ್ ಡಿ ತಾಳಿ ಅಂತ ಹೊರಗಡೆ ಇಟ್ಟಿದ್ದಾರೆ ನಮ್ಮ ಗಾನವಿಯವರು. ಬೆಳಗ್ಗೆ ಎದ್ದು ಪೂಜೆ ಯಾಕೋ ಗೊತ್ತಿಲ್ಲ ಗೈಸ್, ನಮ್ಮದು ತುಳಸಿ ಗಿಡ ಇದೆಲ್ಲ ಅದು ಒಣಗೋಗ್ಬಿಡ್ತು. ನಮ್ಮ ನವಿಗೆ ತುಂಬ ಬೇಜಾರಾಗ್ತೈತಿ. ಟಿಫನ್ ಏನು? ಟಿಫನ್ ಕಾಫಿದು ತಿಂಡಿ ನೀವೇ ಡಿಸೈಡ್ ಆಗಿ ಏನು ಟಿಫನ್ ಅಂತ ಒಂದೇ ಸಲ ಗೈಸ್. ಇದರಲ್ಲಿ ಆಲೂಗೆಡ್ಡೆ ಬಿಟ್ರೆ ಬೇರೆ ಏನಿಲ್ಲ. ಏನಿರುತ್ತೆ ಅದನ್ನ ಆಗ ಮಾಡ್ತೀವಿ, ತಿನ್ಬೇಕು ಅಷ್ಟೇನೆ. ಓ ಆಲೂ ಬಾತ ಇದು? ನೋಡಲ್ಲ ಅನ್ನ ಎಲ್ಲ ಚೆಲ್ಲಿದ್ಯಾ? ಆಲೂ ಬಾತ್ ಗೈಸ್. ಆಲೂ ಬಾತ್ ಹೆಂಗಿದೆ? ಹಂಗಿದೆ. ಏನೇ ಕೈ ಕಟ್ತಾ ಇದೆಯಾ? ಮಂದ್ಯಾಗ ಹೋಗಿಲ್ಲ ಗೈಸ್, ಅಕ್ಕೆ ಮಾಡ್ಕೊಂಡು ಕಟ್ತಾ ಇದ್ದೀನಿ. ದೇವ್ರದ ನಮ್ಮನವ್ರಿಗೆ ಕಟ್ಬೇಕಾಯ್ತು ಫಸ್ಟು. ನಮ್ಮನವ್ರಿಗೆ ಹುಷಾರಿಲ್ಲ, ಅದರಲ್ಲಿ ಖುಷಿ ಕಟ್ಟಿದ್ದೀನಿ. ದೇವಂಗೆ ಕಟ್ಟಬೇಕು. ಸ್ಕೂಲ್ಗೆ ಹೋಗೋ ನನಗೂ ಕಟ್ಟಬೇಕು ಕಂಡು ಅಲ್ಲಿಂದ ಬಂದಮೇಲೆ. ಓಕೆ, ತಿಂಡಿ ಎಲ್ಲ ತಿಂದಾಯ್ತು ಗೈಸ್. ಇವಾಗ ಅವ್ರಿಗೆ ಬ್ಲಾಕ್ ಕಾಫಿ ಬೇಕಂತೆ. ಟೀ ಬೇಕಂತೆ ಗೈಸ್. ನಾನು ಇವಳಿಗೆ ಬ್ಲಾಕ್ ಕಾಫಿ ಮಾಡ್ಕೊಡೋದು, ಇವಳು ನನಗೆ ಟೀ ಮಾಡ್ಕೊಡೋದು. ಇದು ಹೆಂಗಿದೆ ನೋಡಿ ಗೈಸ್. ನಾನೇ ಟೀ ಮಾಡ್ಕೊಂಡು ಕುಡಿಬೋತಾನೆ, ಆಯ್ತು ಮಾಡ್ಕೊಂಡು ಕೊಡಿ. ಇವಳೆ ಬ್ಲಾಕ್ ಕಾಫಿ ಮಾಡ್ಕೊಂಡು ಕುಡಿಬೋತಾನೆ. ಆದರೆ ಎಲ್ಲ ನಮ್ಮ ಮನೇಲಿ ಉಲ್ಟಾ. ನೋ ವೇ. ಉಲ್ಟಾ ಅಲ್ಲ, ನಾನು ಮಾಡಿ ಕೊಡ್ತೀನಿ, ನೀನು ಮಾಡ್ಕೊಡು. ಇದು ಆ ಪ್ರೀತಿ ಥರ ಪ್ರೀತಿ. ನಾನು ಬ್ಲ್ಯಾಕ್ ಕಾಫಿ ಮಾಡ್ಕೊಡಿ, ನಾನು ಟೀ ಮಾಡ್ಕೊಡ್ತೀನಿ ಅಂತ ಹೇಳ್ದೆ. ಇವ್ರು ಇವಾಗ ಡೋ ಮಾಡ್ತಿದ್ರೆ ಟೀನು ನಾನೇ ಮಾಡ್ಕೋಬೋದಲ್ಲ ಅಂತ ಅಂದ್ಬಿಟ್ರು. ಅಂತ ಹೇಳ್ದೆ. ನಾನೇನು ಹೇಳ್ತಾರೆ ಗೊತ್ತಾ? ಪ್ಲೇಟ್ ಚೇಂಜ್ ಮಾಡ್ಬಿಟ್ಟು ಮಾಡ್ಕೊಡ್ಲಿ ಅನ್ಬಿಟ್ಟು ಹೆಂಗೆ ಅಂತ ನನ್ನ ಬಾಯಿಂದಾನೆ ಕೇಳಿಸ್ಕೊಂಡು ಮತ್ತೆ ಇವಾಗ ಮಾಡ್ಕೊಡು ಅಂತ ಹೇಳಿಲ್ಲ ಗೈಸ್. ಬೆಳಗ್ಗೆನೆ ಯಾರು ನಿಮ್ಗೆ ಇದು ಮಾಡ್ಕೊಟ್ಟಿದ್ದು? ಅದು ನೀನೆ. ಇವಾಗ ಒಂಚೂರು ಬೆಳಗಿಂದ ಏನಾರ ಒಂದು ಹೆಲ್ಪ್ ಕೇಳಿದ್ದೀನಿ ನಾನು. ಇಲ್ಲ, ಒಂದೇ ಒಂದು ಬ್ಲ್ಯಾಕ್ ಕಾಫಿ ಮಾಡ್ಕೊಡಿ ಅಂತ ಹೇಳಿದೆ. ಈ ಬ್ಲಾಕ್ ಕಾಫಿ ಕುಡಿಯೋದ್ರಿಂದ ಏನು ಅನುಕೂಲ? ಯಾಕೆ ಕುಡಿತಿದ್ಯಾ? ಕುಡಿಬೇಕು, ತಲೆನೋವು ಅಂತೂ ಅದು ಕುಡಿದಿದ್ದೀನಿ. ಅದು ಮಾಮೂಲಿ ಕಾಫಿನ ಕುಡಿಬೋದಲ್ಲ? ನನಗೆ ಇಷ್ಟ ಅದು. ನೋಡಿ ಗೈಸ್, ಇದರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಆಮೇಲೆ ತಲೆನೋವು ಒಳ್ಳೇದು ಅಂತ ನಮ್ಮ ಗಾನವಿ ಅವರು. ಇಲ್ಲ ಗೈಸ್, ನೀವೇನು ಹೇಳಕ್ ಹೋಗಬೇಡಿ. ಆದ್ರೆ ಏನಿಲ್ಲ ಗೈಸ್, ನಂಗೆ ತಲೆನೋವುದಿದ್ದು ನಾನು ಕುಡಿತಾ ಇದ್ದೀನಿ. ಓಕೆ ಗೈಸ್, ಕುಡೀರಿ. ಏನಿಲ್ಲ ಗೈಸ್, ಬಿಸಿನೀರೊಳಗೆ ಕಾಪುಡಿ ಹಾಕೊಂಡು ಕುಡಿಯೋದು ಅಷ್ಟೇ. ಇದಕ್ಕೆ ಸಕ್ಕರೆ ಮತ್ತು ಹಾಲು ಮಿಕ್ಸ್ ಮಾಡ್ಕೊಳ್ಳೋದು. ಇವ್ರ ಬಾಸು ಯಾವಾಗಲೂ ಕುಡಿತಾ ಇರ್ತಾರಲ್ಲ ಗೈಸ್, ಅದು ನೋಡಿ ನೋಡಿ ಇವಾಗ ಮತ್ತೆ ಬಿಗ್ ಬಾಸ್ ಬೇರೆ ಶುರು ಆಗ್ತೈತೆ. ಇನ್ನು ಅವ್ರು ತೋರಿಸ್ತಾ ಇರ್ತಾರೆ ಟಿವಿಲಿ ಬೇರೆ. ಕುಡಿಬೇಕು ಅನ್ಸುತ್ತೆ ನಂಗೂ. ಅದೇ ನಂಗೆ ಕುಡಿತಾರಲ್ಲ ಯಾವಾಗ್ಲೂ ಅಂತ. ಆಮೇಲೆ ಮತ್ತೆನೇ ಸ್ವಲ್ಪ ದಿನ ಮತ್ತೆ ಅಯ್ಯೋ ಕುಡಿಯೋಕ್ಕಾಯ್ತಲ್ಲ ಅಂತ ಅನ್ಸುತ್ತೆ. ಇವಾಗ ಕಂಟಿನ್ಯೂ ಮಾಡ್ಬಿಟ್ಟಿದೀನಿ, ಅದು ಬಿಡೋಕೆ ಆಯ್ತಲ್ಲ. ಕುಡಿಬೋದಲ್ವ ಅದನ್ನ? ಕುಡಿಬೋದು, ಏನಿಲ್ಲ. ಸಪ್ಪೆ ನೀರು ಒಂದು ವಾರ ಅಭ್ಯಾಸ ಆಗಗಂಟ, ಆಮೇಲೆ ಅದು ಬಿಟ್ಟೇ ಇರೋಕ್ಕಾಗಲ್ಲ ಗೈಸ್, ಅಷ್ಟೊಂದು ಅಡಿಕ್ಟ್ ಆಗಿಬಿಡುತ್ತೆ. ಸರಿ ಓಕೆ, ಕುಡಿ. ಕಾಫಿನೇ ಹಂಗೆ ನೋಡಿ. ಅವ್ರ ಅಣ್ಣ ಇಲ್ಲ, ಸಿಕ್ಕಿ ಚಾನ್ಸು. ಆಟ ಕಾರು
ಎಲ್ಲ ಹಾಳು ಮಾಡೋದು. ಅನ್ನ ಎಲ್ಲ ಚೆಲ್ಲಿದೆಯಲ್ಲ ಪಪ್ಪು. ಹೋಯ್ತು ರೂಮ್ಗೆ. ಚೆನ್ನಾಗಿ ಕಲ್ತ್ಬಿಟ್ಟಾನೆ ಆಟ ಆಡೋದು. ಆದರೆ ಇವ್ರ ಅಣ್ಣ ಇದ್ರೆ ಕಲ್ತಿದ್ದಾನೆ. ಹೌದಾ? ಹೇಳ್ಸಪ್ಪ. 1 2 3 ಹೇಳೋ ಮಗನೆ. ಹಾಂ ಏಯ್ ಕರೆಕ್ಟಾಗಿ ಹೇಳ್ಬೇಕು. ಕರೆಕ್ಟಾಗಿ ಆದ್ಮೇಲೆ ಏನು 2 ಫಸ್ಟಿಂದ ಹೇಳು 1 ಇಂದ ಹೇಳು. ಅಯ್ಯೋ ಏನು ಇವ್ರು ವಿಡಿಯೋ ಮಾಡ್ರೆ ಹೇಳಲ್ಲ ಗೈಸ್. ಸರಿ ABCD ಹೇಳು. ಸಿ ಇದೇನಿದು ಸರ್ಕಸ್ ಇದು? ಬೇಕು ಅಂತಾನೆ ಗೈಸ್ ಇವನು ABCD ಹೇಳ್ತಾನೆ. ಎಲ್ಲಿವರೆಗೆ G ವರೆಗೆ ಹೇಳ್ತಾನೆ ABCD 1 2 3 10 ವರೆಗೆ ಹೇಳ್ತಾನೆ. ಇಲ್ಲಿ ಹೇಳಲ್ವ ನೀನು? ವಿಡಿಯೋ ಮುಂದೆ ಅದೇನು ಗೊತ್ತಿಲ್ಲ. ದಿವಾನ ಮಾತಾಡಲ್ಲ. 3 ಅಲ್ಲ. ಮಿಕ್ಕಿದ ಮಧ್ಯದಲ್ಲಿ ಎಲ್ಬಿಟ್ಟು ಅದನ್ನ ನೀವೇ ಫಿಲ್ ಮಾಡ್ಕೊಳ್ಳಿ ಗೈಸ್. ಅದು ನಿಮ್ಗೆ ಎಕ್ಸಾಮ್ ಗೈಸ್. ಸರಿ ಓಕೆ. ಏನು ಮಾಡ್ತಿದ್ಯಾ ಖುಷಿ? ಅಮ್ಮ ಮೊಬೈಲ್ ಲಾಕ್ ಮಾಡು. ಆ ಲಾಕ್ ಮಾಡಿರೋದಕ್ಕೂ ಅದಕ್ಕೂ ತೆಗಿಯಕ್ಕೆ ಬರಲ್ಲ. ಒಟ್ನದು ಇಟ್ಕೊಂಡು ಕಾಫಿ ಅಲ್ಲ ಟೀ. ಚಾಯ್ ನೀನು ಕುಡ್ದಿರೋ ಲೋಟದಲ್ಲೇನಾ? ಇಲ್ಲ ನೀನು ನೋಡಿ ಗೈಸ್ ಅವಳಿಂದ ಕುಡ್ದೇ ಇಲ್ಲ. ನಿಮಗೆ ಕಾಯಿಸ್ಕೊಡ್ತಿದ್ನಂತ. ಓ ಇಬ್ರು ಒಟ್ಟಿಗೆ ಚೀಯರ್ಸ್ ಮಾಡ್ಕೊಂಡು ಕುಡಿಯೋಣಂತನಾ? ಬನ್ನಿ. ನನಗೆ ತುಂಬಾ ಸುಡೋದು ಕುಡಿಯಲ್ಲ ಗೈಸ್. ಶೂ ನಾನು ತುಂಬಾ ಅದು ನಂದು ಸುಡೋದು ಕುಡಿಯಲ್ಲ. ನಾನು ತುಂಬ ಸುಡೋದು ಕುಡಿತೀನಿ. ಅಲ್ಲೂ ಎಲ್ಲ ಉದ್ರೋಗ್ಬಿಡುತ್ತೆ. ಅಯ್ಯೋ ಬಾರವ. ನಿಜವಾಗ್ಲೂ ತುಂಬಾ ಇವಾಗ ಅಲ್ಲಿ ಕೇಳಿಸ್ಕೊಂಬಿಟ್ಟು ಎಣ್ಣೆ ಅಲ್ಲಿ ಹಾಕ್ಸ್ಕೊಂಡಿರೋದು ಯಾರೋ ತೋರ್ಸು ಅಲ್ಲ. ಕಿತ್ತಿಲ್ಲ ನಾನು. ಅದು ಕಿತ್ತಿಲ್ಲ. ಇನ್ನೊಂದು ಸ್ವಲ್ಪ ದಿನ ಹೋಗಿ ಕಿತ್ತಿರೋರು. ಇನ್ನೊಂದು ಸ್ವಲ್ಪ ದಿನ ಹೋಗಿರೆ ಕಿತ್ತಾಕಿರೋರು. ತೋರ್ಸು ಅಲ್ಲ. ಎರಡಲ್ಲೂ ಗೈಸ್ ಕ್ಯಾಪ್ ಹಾಕ್ಸಿರೋದು ಎರಡು ತಾನೆ? ಒಂದೇನಾ? ಇನ್ನೊಂದು ಹಾಕ್ಸ್ಕೋಬೇಕು. ನನ್ಕಿಂತ ಬೇಜಾನ್ ಜನದ್ದು ಇದೇ ತರ ಇರ್ತದೆ. 100% 50 ಮೆಂಬರ್ಸ್ ತರ ಎಲ್ಲ ಹಾಳಾಗಿರುತ್ತೆ. ಅಂದ್ರೆ ನಂದಿನ ಅದೆಲ್ಲ ಅಲ್ಲೂ ಹಾಳಾಗಿರುತ್ತೆ. ಅವು ಅಲ್ಲಾಕ್ಸ್ಮಂದ ಮೇಲೆ ಯಾವತ್ತೂ ನೋವಿಲ್ಲಲ್ಲ? ಅಲ್ಲಾಕ್ಸ್ಮಂದ ಮೇಲೆ ಯಾವತ್ತೂ ನೋವಿಲ್ಲ? ಬರುತ್ತೆ. ಅಲ್ಲೂ ಉಜ್ಜಿಲ್ಲ ಅಂದ್ರೆ. ಅಲ್ಲೂ ಉಜ್ಜಿಲ್ಲ ಅಂದ್ರೆ ಚಿಯರ್ಸೇ ಮಾಡಲಿಲ್ಲ ಗೈಸ್. ಚಿಯರ್ಸ್ ಮಾಡ್ಕೊಂಡು ಕುಡಿಯೋಣ. ನನಗೆ ತುಂಬಾ ಸುಡೋದು ಕುಡಿಯೋಕ್ಕಾಗಲ್ಲ. ನಾನೇನು ಹೇಳ್ತಾ ಇದ್ದೀನಿ, ನೀನೇನು ಹೇಳ್ತಾ ಇದೀಯಾ? ನಾನು ಹೇಳ್ತಾ ಇರೋದು ನಂಗೆ ಚಿಯರ್ಸ್ ಮಾಡಬೇಕು ಅಂತ ನಾನು ಹೇಳಿಲ್ಲ. ಇದೇನು ಎಣ್ಣೆನಾ? ನಮ್ ದಿವ ಗೈಸ್ ಅವನು ಏನೇ ಕುಡಿಬೇಕಾದ್ರು ಚಿಯರ್ಸ್ ಕುಡಿಬೇಕು, ಇಡಬಾರ್ದು. ಏನಾಗು ಬತ್ತು ನನ್ನ ಮಗನಿಗೆ. ಬಿಡು ಮೊಬೈಲ್ ಹೊಡೆದಾಕ್ಬೇಡ. ಸೊ ನಮ್ಮ ನವಿ ಒಂದು ರೀಲ್ಸ್ ಮಾಡ್ಬೇಕಂತೆ. ನಾನು ಡ್ಯಾನ್ಸ್ ಮಾಡ್ತಿದ್ದಲ್ಲ ಇವಾಗಿನ. ಓಕೆ ಗೈಸ್ ನಿಮ್ಗೆ ಆಮೇಲೆ ಸಿಗ್ತೀವಿ. ನಿಮಗೆ ಸ್ವಲ್ಪ ಅಡುಗೆ ಮಾಡ್ಬೇಕಾದ್ರೆ. ಸ್ಕೂಲಿಗೆ ಬಿಟ್ಟು ಬಂದು ಎಷ್ಟು ಬೇಗ ಟೈಮ್ ಆಗೋಯ್ತಲ್ಲ. 8:15 ಬಿಟ್ಟು ಅಲ್ಲೇ 10 ಗಂಟೆ ಆಗಿದೆ ಗೈಸ್. ನಾನು ಗ್ರೌಂಡ್ಗೆ ಹೋಗೋಣ ಬಂದ್ರೆ ಹಂಗೆ ಒಂದು ಸ್ವಲ್ಪ ಹೊರಗಡೆ ಓಡಾಡ್ಕೊಂಡು ಹೋಗಿ ಬರೋಣ ಅಂತ ಅನ್ನೋದಕ್ಕೆ ನಾನು ಬರಲಿಲ್ಲ. ಕಾಲು ನೋವು ಆಗ್ಬಿಟ್ಟಿದೆ ಗೈಸ್ ನನಗೆ, ಅದಕ್ಕೋಸ್ಕರ ಹೋಗಿಲ್ಲ. ಸುಮ್ಮನೆ ಏನು ಹಿಂಸೆ ಮಾಡಕ್ಕೆ ವಾರ ಮಾಡಿದೆ. ಶನಿವಾರನೇ ಪೂಜೆ. ಇವತ್ತು ಬರೀ ಪೂಜೆ. ಹೂವು ಎಲ್ಲ ಚೇಂಜ್ ಮಾಡಿ ಪೂಜೆ ಮಾಡಿದ್ವಿ. ಓಕೆ ನೋಡಿ ಗೈಸ್, ನಮ್ಮ ದಿವಿನ ಸ್ಕೂಲಿಂದ ಕರ್ಕೊಂಬರಕ್ಕೆ ಅಂತ ಹೋಗಿದ್ದೆ. ನಮ್ಮ ದಿವ 2 ಬಾಟ್ಲ್ ತಗೊಂಡು ಒಂದು ಬಾಟ್ಲ್ ಅಲ್ಲೇ ಬಿಟ್ಟು ಬಂದಿದ್ದ ಫ್ರೈಡೇ. ಹಾಂ ಮ್ಯಾಮೇ ಕೊಟ್ರು. ಸಾರಿ ಸರ್ ಮಿಸ್ ಆಗಿಬಿಟ್ಟಿತ್ತು ಅಂತ ಹೇಳಿ. ಫುಲ್ ಸುಸ್ತಾಗ್ಬಿಟ್ಟು ಬಂದಿದ್ರೆ. ಸುಸ್ತಾಯ್ತೆ ಮಗನೇ ಸ್ಕೂಲ್ ಇವತ್ತಾ? ಅಮ್ಮ ಕಿತ್ತಾಕ್ಬಿಟ್ಟಿದ್ದಾಳೆ ಮಗನೇ. ಅಲ್ಲಿ ತುಳಸಿ ಗಿಡ ಐತಲ್ಲ. ಶೂ ಎಲ್ಲ ಎಲ್ಲೇ ಬಿಚ್ಬಿಟ್ಟು ಬರಬೇಕು. ಅದನ್ನ ಎಲ್ಲಿ ಎತ್ತಿರ್ಬೇಕು ಅಲ್ಲಿ ಎತ್ತಿಕ್ಬಿಡ್ಬಾ. ನಿನ್ನ ಮಗ ನೀರೇ ಕೊಡ್ದಿಲ್ಲ, ಹಂಗೆ ಐತಿ. ಬೆಳಗ್ಗೆ ತೋರಿಸಿರಲ್ಲ ನಮ್ಮ ದಿವಿನ. ಹಾಯ್ ಹಾಯ್ ಮಾಡಿ. ಇಲ್ಲಿ ನೋಡ್ಕೊಂಡು ಮಾಡಿ. ನಿಮ್ಮನ್ನ ಯಾರು ಕೇಳಿದ್ರು ಮನೇಲಿರೋರಿಗೆ? ಅಲ್ಲ ಅದನ್ನು ಈ ಥರ ಬಿಚ್ಚಿ ಇದನ್ನು ಓಪನ್ ಮಾಡಿ ಆಮೇಲೆ ಶೂ ತೆಗಿಯೋದು. ಅವಾಗ ಈಸಿಯಾಗಿ ಬರುತ್ತೆ. ಎಲ್ಲ ಹೇಳ್ಕೊಡ್ಬೇಕಾ? ಅವ್ರ ಮ್ಯಾಮ್ ಹೇಳಿದ್ರಂತೆ. ಅದು ತೆಗಿದೆಲ್ಲ ಬರಲ್ಲ ಮಗನೇ. ಹಾಂ ಸಾಕ್ಸ್ ನಾನು ಒಳಗೆ ಬಿಚ್ಬಿಟ್ಟು ಎತ್ತಿಕ್ಬಿಟ್ಟು ಬಾ. ಮೂಗು ಸೋಡ್ತಿದ್ದಂತೆ, ಅದಕ್ಕೆ ಅವ್ರ ಮ್ಯಾಮ್ ಹೇಳಿದ್ರಂತೆ.
ಹ್ಞೂ ಅಯ್ಯೋ ಅಮ್ಮ ಖಾಲಿ ಮಾಡ್ಕೊಂಬಂದವನೇ ಬಿಟ್ಟವನಾ ಏನು ಮಾಡವನ ಹಾಂ ಸ್ವಲ್ಪ ಬಿಟ್ಟವನಾ ಇಲ್ಲ ಅಷ್ಟೇ ತಾನೇ ಬಿಡು ಬಿಟ್ಟಿರೋದು ಜಾಸ್ತಿ ಏನಿಲ್ವಲ್ಲ ಸ್ಪೂನ್ ಕೂಡ ಕಳಿಸ್ತೀಯಾ ಕೈಯೆಲ್ಲ ತಿಂತಾನ ಹ್ಞೂ ಏಯ್ ಬಿಡು ಬೇಡ ನೀನು ತಿನ್ಬೇಡ ಅದನ್ನು ಬರ್ತಿದ್ದಂಗೆ ನೋಡೋದು ಏನು ಹೋಮ್ವರ್ಕ್ ಕೊಟ್ಟವ್ರೆ ಅಂತ ಆ ರಸ ಆ ಆನೆ ಹ್ಞೂ ಆ ಆಲ ಎಷ್ಟು ಹೋಮ್ವರ್ಕ್ ಕೊಡ್ತಾರೆ ಗೈಸ್ ಚಿಕ್ಕ ಮಕ್ಕಳಿಗೆ ಹ್ಞೂ ಇದು ಕೊಟ್ಟವ್ರೆ ಚಿತ್ರಾನು ಬಿಡಿಸ್ಬೇಕಾ ಇವತ್ತಿಗೆ ಕಲರ್ ಹಚ್ಚಬೇಕು ಕಲರ್ ಹಚ್ಚಿ ಆ್ಯಪಲ್ ಅದು ಐಸ್ ಕ್ರೀಮ್ ಅದು ಅದಕ್ಕೆಲ್ಲ ಆರೆಂಜ್ ಅದಕ್ಕೆಲ್ಲ ಇದನ್ನು ಕ್ರೈನ್ಸ್ ಹಚ್ಬೇಕು ಮ್ಯಾಚ್ ಮಾಡೋದು ಕಲರ್ ಮತ್ತೆ ಏನು ಮಗನೇ ಇದು ಏನಂತ ದಿವಿ ನೋಡಿ ಗೈಸ್ ನಮ್ಮ ದಿವನ್ ಡೈಲಾಗು ಏನು ಹೇಳ್ಕೊಟ್ರು ಅಂತ ಗೊತ್ತಿಲ್ಲ ಅಂತಾನೆ ದಿವಿ ರೌಂಡ್ ದಿವಿ ದಿವಿ ಏನು ಹೇಳ್ಕೊಟ್ರು ಫ್ಯಾನು ಫ್ಯಾನ್ ಯಾವ್ದು ಇದರಲ್ಲಿ ಯಾವ್ದು ಕರೆಕ್ಟ್ ಅದಕ್ಕೆ ರೌಂಡ್ ಅಲ್ಲಿ ಕೇಳಿದ್ರೆ ಗೈಸ್ ಏನಂದ ಓ ಹೇಳ್ಕೊಟ್ಟವ್ರಾ ಸರಿ ಸ್ಕೂಲಲ್ಲಿ ಏನು ಹೇಳ್ಕೊಟ್ರು ಹೇಳಿ ಇಲ್ಲಿ ನೋಡ್ಕೊಂಡು ನೋಡಿ ಗೈಸ್ ನಾನು ಹೇಳಿವಾ ಅವ್ನ ಡೈಲಾಗ್ ಗೊತ್ತಿಲ್ಲ ಆದ್ರೆ ಅವ್ನ್ ಕೇಳಿದ್ರೆ ಹೇಳಲ್ಲ ಆಮೇಲೆ ಅವ್ನಿಗೆ ಇಷ್ಟ ಬಂದಾಗ ಹೇಳ್ತಾನೆ ಇದು ಹೇಳ್ಕೊಟ್ರು ಅಂತ ಹೇಳ್ಕೊಂಬತ್ತಾನೆ ತಡಿ ಅಮ್ಮ ಬಿಚ್ಕೊಡ್ತಾಳೆ ಸರಿ ಓಕೆ ಬಿಚಾಕಿ ನಮ್ಮ ನವಿಯವರು ಇವಾಗ ಮಧ್ಯಾಹ್ನ ಊಟಕ್ಕೆ ಗೈಸ್ ಮಾಡಿರೋದು ಟೊಮೆಟೊ ಗೊಜ್ಜು ಮತ್ತು ವೈಟ್ ರೈಸ್ ನನಗೆ ಲಾಲಿಪಾಪ್ ಬೇಕಂತೆ ನಮ್ಮ ನವಿ ಗೈಸ್ ನಿನ್ನೆ ಬಟ್ಟೆ ಒಗ್ದಿದ್ರು ಮಳೆ ಬರೋ ಥರನೇ ಇತ್ತು ಒಣಗಾಕಿಲ್ಲ ಅದಕ್ಕೆ ಇವಾಗ ಒಣಗಾಕ್ತೀನಿ ಅಂದ್ಬಿಟ್ಟು ಎತ್ತಿಕೊಂಡಿದ್ದಾರೆ ಹೆಲ್ಪ್ ಮಾಡ್ಬೇಕೇನೆ ಹಾಯ್ ಗಾಯ್ಸ್ ಮಾರ್ನಿಂಗ್ ಬ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನ್ನ ಮಕ್ಕಳು ಏನು ಮಾಡ್ತಿದ್ದಾರೆ ನಮ್ಮನ್ನ ಡ್ಯೂಟಿಯಿಂದ ಇವಾಗ ಬಂದಿದ್ದಾರೆ ಚಪಾತಿ ಮಾಡೋಣ ಅಂತ ಬೆಳಗ್ಗೆನೇ ಎದ್ದು ಚಪಾತಿಗೆ ಎಲ್ಲ ಕೆಲಸ ಮುಗ್ದಿದೆ ಚಪಾತಿ ಒಂದು ಮಾಡಿಬಿಟ್ರೆ ಅವರಿಬ್ಬರು ನಿಧಾಳಿಸಿ ಸ್ನಾನ ಮಾಡಿಸಿ ಸ್ಕೂಲಿಗೆ ಕಳ್ಸೋ ಗಂಟನೂ ಕೆಲಸ ನಡೆಸಿ ಬೆಳಿಗ್ಗೆ ಹೋಗ್ತು ಫಸ್ಟಲ್ಲಿ ಹಂಗಿರಲಿಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು 7:30 ಗಂಟೆ ರೆಸ್ಟ್ ಮಾಡಿ ಆಮೇಲೆ ಕೆಲಸ ಮಾಡಿದ್ವಿ ಇವಾಗ ಹಂಗಲ್ಲ ಫಸ್ಟೇ ಕೆಲಸ ಮಾಡಿಬಿಡ್ತೀನಿ ಆಮೇಲೆ ರೆಸ್ಟ್ ಮಾಡ್ತೀನಿ ಕೂತ್ಕೊಂಡು ಇವಾಗೆಲ್ಲ ಕಲ್ಸ್ಕೊಡೋದೀನಿ ಚಪಾತಿ ಇಟ್ಬಿಟ್ಟ ನನ್ನ ಮಕ್ಕಳು ಏನು ಮಾಡಿದೆ ನಾವನ್ನ ಹೇಳ್ತಾ ಇದ್ದೀನಿ ಇರ್ರಿ ಆಮೇಲೆ ಮನ್ಕೋಬೋದು ದಿಗುನ್ ಬಿಟ್ಬಿಟ್ಟು ಬಂದು ತಿಂಡಿ ತಿಂದ್ರಿ ಆಮೇಲೆ ಗ್ಯಾಸ್ಟ್ರಿಕ್ಕು ಆಗಲ್ಲ ಅಂತ ಹೇಳ್ತಾ ಇದ್ದೀನಿ ಗೈಸ್ ನಮ್ಮನ್ನ ಕೇಳ್ತಾ ಇಲ್ಲ ಈ ಯಾವಾಗಲೂ ನೈಟ್ ಡ್ಯೂಟಿಲಿ ಬಂದ ತಕ್ಷಣ 6:30ಗೆ ಮನೆಗೆ ಹೋಗ್ಬಿಡೋರು ಅದರಿಂದ ನಾನು ಹೇಳ್ತಾ ಇದ್ದೀನಿ ಬೇಡ ತಿಂಡಿ ತಿಂದು ಮನ್ಕೊಂಡ್ರೆ ಅದು ಗ್ಯಾಸ್ಟ್ರಿಕ್ ಆಗಲ್ಲ ಅದು ಇವಾಗ ನಿದ್ದೆ ಇರುತ್ತೆ ಗೈಸ್ ಮಧ್ಯಾಹ್ನ ಮೇಲೆ ನಿದ್ದೆ ಬರಲ್ಲ ಈ ಬಿಸಿಲಿಗೆ ಸೆಕೆಗೆ ಆಮೇಲೆ ಗಾಡಿ ಸೌಂಡ್ಗಳು ಜಾಸ್ತಿ ಆ ಥರ ಆಗಿ ನಿದ್ದೆ ಸಾಕಾಗಲ್ಲ ಸೊ ಇವಾಗ ಮಲ್ಕೊಂಬಿಟ್ರೆ ನನಗೆ ಒಂಥರ ಇವಾಗ ಆ ನಿದ್ದೆ ಗುಂಗಿರುತ್ತೆ ಗೈಸ್ ಯಾಕೆಂದರೆ ರಾತ್ರಿ ಎಲ್ಲ ಕೆಲಸ ಮಾಡಿರ್ತೀವಲ್ಲ ಬೆಳಗ್ಗೆ ನಿದ್ದೆ ಬರ್ತಾ ಇರುತ್ತೆ ನನಗೆ ಚಪಾತಿ ಕಲಸಿ ಚಪಾತಿ ಮಾಡಿ ಇಲ್ಲಿ ಮೊಟ್ಟೆ ಬೇಯಕ್ಕಿಟ್ಟಿದ್ದಾರೆ ಅಲ್ಲಿ ಹಾಲ್ಗಿಟ್ಟಿದ್ದಾರೆ ಬೇಗ ಬೇಗ ಮಾಡಿ ನೋಡಿ ಗೈಸ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಬಿಟ್ಟಿದ್ದಾರೆ ಇಲ್ಲಿ ಆ ಕುಂಕುಮ ತಂದು ಇಲ್ಲಿ ಇಟ್ಟಿದ್ದಾರೆ ಅಯ್ಯ ಎತ್ತಿಕ್ಬೇಕು ತಾನೆ ಇವಾಗ ಹಿಂಗೈತೆ ನಮ್ಗೆ ಖುಷಿ ಇದ್ರೆ ಹಿಂಗಿರಲ್ಲ ಮನೆಯದು ನೋಡಿ ಗೈಸ್ ಉಳ್ದು ಮಗನ ಬಟ್ಟೆನೇ ಹೆಂಗೆ ಇಟ್ಕೊಂಡವಳೆ ಟೇಬಲ್ ಮೇಲೆ ಈಗ ಸ್ನಾನಕ್ಕೆ ಬೇಕಾಗಿರೋದು ಎತ್ತಿಕೊಂಡವಳೆ ಮಗನ ಸ್ಕೂಲ್ ಯೂನಿಫಾರ್ಮು ಸ್ಕೂಲ್ ಬ್ಯಾಗು ಮೀಶೋ ಐಟಮ್ಸ್ ಎಲ್ಲ ಅಲ್ಲೇ ಟೇಬಲ್ ಒಂದು ಸರಿಯಾಗೈತಿ ಅವಳಿಗೆ ಓಕೆ ಗಾಯ್ಸ್ ಸಿಗ್ತೀವಿ ನಿಮ್ಗೆ ಆಮೇಲೆ ಮತ್ತೆ ನಮ್ಮ ನವಿ ಸಿಗ್ತಾರೆ ನಾವು ಹೋಗೀಗ ನಿದ್ದೆ ಮಾಡ್ತೀವಿ ಗೈಸ್ ಇವಾಗ ದೇವ್ರ ಪೂಜೆ ಎಲ್ಲ ಮಾಡಾಯಿತು
ಅವ್ನು ಖುಷಿ ಸ್ನಾನ ಮಾಡ್ಕೊಂಡು ಕೂತಿದ್ದಾನೆ ನೋಡಿ. ನಮ್ಮ ದಿವ ವಾಶ್ರೂಮ್ ಹೋಗಿ ಇನ್ನೂ ಬಂದಿಲ್ಲ. ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ. ದೇವ್ರ ದೀಪ ಎಲ್ಲ ಹಚ್ಚಿದ್ದೀನಿ ನೋಡಿ. ದೇವ್ರ ದೀಪ ಎಲ್ಲ ಹಚ್ಚಾಕಿದ್ದೆ. ಖುಷಿ ಖುಷಿ ಏನು ಹಂಗೆ ಮನ್ಗಿರೋದು? ಚಳಿ ಆಗ್ತೈತಾ ನೋಡಿ. ಕೊಡ್ಬಿಟ್ಟು ಇಲ್ಲೇ ಇಡೋದ ಲೋಟನ ಎತ್ತಿಡೋದಿಲ್ವಾ? ನಮ್ಮ ಮನೆಯವ್ರು ಮನ್ಗಿದ್ದಾರೆ. ಟೈಮು ಗಾಯ್ಸ್ 8:15 ಆಗಕ್ಕಾಯ್ತೀನಿ. 5 ನಿಮಿಷ ಐತೆ. ನನ್ನ ದಿವ ಇನ್ನೂ ವಾಶ್ರೂಮಿಂದ ಹೊರಗಡೆ ಬಂದಿಲ್ಲ. ಮಳೆ ಬೇರೆ ಬರ್ತಾಯಿದೆ. ಸೋನೆ ಬೆಳಗ್ಗೆನೆ 6 ಗಂಟೆ ಫೀಲ್ ಆಗ್ತೈತೆ. 6 ಗಂಟೆ ಆದಂಗೆ. ಬನ್ನಿ ತೋರಿಸ್ತೀನಿ. ಸೋನೆ ಗೊತ್ತಾಯಿದೆ. ನೆಲ ಎಲ್ಲ ನೆಂದಿದೆ. ಮ್ಯಾಟ್ ಒಣಗಾಕಿದ್ದೆ. ಮ್ಯಾಟು ಎಲ್ಲ ನೆಂದಿದೆ. ಸೋನೆ ಗೊತ್ತಾಯ್ತಾರೆ. ಕಾಣ್ತಾ ಇಲ್ಲ ನಿಮಗೆ ಗೈಸ್. ಇಲ್ಲಿ ನೆಂದಿರೋದು ನೋಡಿದ್ರೆ ಕಾಣುತ್ತೆ. ಬಟ್ಟೆ ಬೇರೆ ಒಣಗಾಕಬೇಕು. ಬರ್ತಾರೆ ಕೆಳಗಡೆ ಮನೆಯವರು, ಮೇಲ್ಗಡೆ ಮನೆಯವರೆಲ್ಲ ಗೇಟೇ ಹಾಕ್ಕೊಳೋಗಲ್ಲ, ಹಂಗೆ ಹೋಗ್ತಾರೆ ಗೈಸ್. ಬಟ್ಟೆ ಒಣಗಾಕಬೇಕು, ಒಣಗಾಕಿಲ್ಲ. ಮಳೆ ಬೇರೆ ಬೆಳಗ್ಗೆ ಇಟ್ಕೊಂಡಿದ್ದೆ. ಏನು ಮಾಡಬೇಕು ಗೊತ್ತಿಲ್ಲ. ಹುಸಿ ಪಾರಿವಾಳ ಎಲ್ಲ ಗೈಸ್ ನಮ್ಮ ಮನೆ ಹತ್ರ ನೋಡಿ. ಅಲ್ಲೆಲ್ಲ ಗಲೀಜು ಮಾಡಿಬಿಟ್ಟಿದ್ದಾವೆ. ಆದರೆ ಫುಲ್ ಏಕ. ಈ ಮರ ನೋಡಿ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡಿದೆ. ಅಂದರೆ ತುಂಬ ಚೆನ್ನಾಗಿ ಹಸ್ರು ಕಾಣ್ತಿದೆ. ಖುಷಿ ಎಲ್ಲೋ ನಿಮ್ಮ ಅಣ್ಣ ಇವತ್ತು ವೀಡಿಯೋ ಮಾಡ್ಕೊಂಡು ಅವ್ರ ಕಡೆಗೆ ತಗೊಳ್ಳಿಲ್ಲ ಜ್ಞಾನನ. ಅದರಿಂದ ಅವರು ಲೇಟಾಗೆ ಎಲ್ಲ ಕೆಲಸ ಹಲ್ಲುಜ್ಜಿಸೋದು ನಾನೇ ಹೋಗಬೇಕು. ಪ್ರತಿಯೊಂದಕ್ಕೂ ನಿಂತ್ಕೋಬೇಕು. ವೀಡಿಯೋನು ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮನವರು. ವೀಡಿಯೋ ಮಾಡ್ಕೊಂಡು ಅವ್ರಿಗೆ ನೋಡ್ಕೊಳ್ಳೋಷ್ಟೊತ್ತಿಗೆ ಆಗ್ಬಿಡ್ತು ಟೈಮ್. ತಡನ್ ಖುಷಿ ಏನಿದು? ಛಿ ಸರಿ ಕೂಚು. ಬಾರ್ತೀವಿ ಬೇಗ. ನಮ್ಮ ಖುಷಿಗೆ ತಿಂಡಿ ಹಾಕೊಟ್ಬಿಟ್ಟು ಟಿ ವಿ ಹಾಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ. ಚಿಂಡು ಟಿ ವಿನ. ನಮ್ಮ ದಿವ ರೆಡಿ ಆಗ್ಬಿಟ್ಟ ಗೈಸ್ ಫೈನಲಿ. ಚಿಂಡು ಟಿ ವಿ ಎಲ್ಲಪ್ಪ ಟೈಮ್ ಆಯಿತು. 8:15 ಆಯಿತು. 8:15 ಬಿಟ್ಬಿಟ್ಕೊಂಡ್ರೆ ಬೆಸ್ಟ್ ಗೈಸ್. ಅಯ್ಯೋ ಹಾಕಿದ್ದೀನಿ ಮಗನೆ. ಬಾ ಲಂಚ್ ಬ್ಯಾಗ್ ಇಟ್ಕೋತೀವಿ. ಲಂಚ್ ಬ್ಯಾಗ್ ಇಟ್ಕೋ ಕ್ಲೀನಾಗೆ. ಹಂಗೆಲ್ಲ ಉಂಟಾಡ್ಸ್ಬೇಡ. ಇಡ್ತೀನವ ನೋಡ್ಕೊಂಡಿರು. ಅಪ್ಪ ಅಲ್ಲೇ ಐತೆ. ಬಾಗಿಲು ತೆಗ್ಬಿಟ್ಟು ಹೋಗಿದ್ದೀನಿ. ಲೈಟ್ ಆಫ್ ಮಾಡೋಣ ರೂಮ್ದು. ನಡೀತೀವಿ. ನಮ್ಮ ದಿವನ್ ಬಿಟ್ಬಿಟ್ಟು ಬಂದೆ ಗಾಯ್ಸ್ ನಾನು. ಖುಷಿ ನೋಡಿ ಚಿಂಡಿ ಟಿ ವಿ ನೋಡ್ಕೊಂಡು ಕೂತಿದ್ದಾನೆ ಗೊಂಬೆ ಹಿಡ್ಕೊಂಡು. ಬಾಯಿಂದ ತೆಗಿ ಖುಷಿ ಗೊಂಬೆನ. ಆಮೇಲೆ ತುಂಬ ಜನ ಕಮೆಂಟ್ ಹಾಕಿದ್ದೀರ ಇಷ್ಟು ದಿನ ಯಾಕೆ ಲಾಗ್ ಮಾಡಿಲ್ಲ, ಆಮೇಲೆ ಲಾಗ್ ಮಾಡಿ ಲಾಗ್ ಹಾಕಿ ಹಂಗೆ ಹಿಂಗೆ ಅಂತ. ಏನಕ್ಕೆ ಹಾಕಿಲ್ಲ ಅಂದರೆ ನಮ್ಮ ದಿವನ್ ಸ್ಕೂಲಿಗೆ ಕಳಿಸೋದಾಗುತ್ತೆ. ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ. ಆಮೇಲೆ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ಟೈಮ್ ಆಗಿಬಿಡುತ್ತೆ. ನಮ್ಮನೆಯವ್ರು ನೈಟ್ ಡ್ಯೂಟಿ ಇದ್ದಾಗ ನಾವು ವೀಡಿಯೋ ಹಾಕೋದು ಕಂಪಲ್ಸರಿ ಇದ್ದೇ ಇರುತ್ತೆ ಗೈಸ್. ಡೇಲಿ ಇದ್ದಾಗ ನಮ್ಮನೆಯವ್ರು ಡ್ಯೂಟಿಗೆ ಹೋಗಿರ್ತಾರೆ. ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ನನಗೂ ಟೈಮ್ ಇರಲ್ಲ. ಅರ್ಜೆಂಟಲ್ಲಿ ಇವತ್ತು ವೀಡಿಯೋ ಮಾಡ್ಕೊಂಡು ದಿವಂದು ನಂದೆಲ್ಲ ಮಾತಾಡ್ಕೊಂಡು ಇರ್ಬೇಕಾರೆ ಆ ಟೈಮ್ ಆಗೇ ಆಗ್ಬಿಡ್ತು ಇವತ್ತು. ಅದರಿಂದ ವೀಡಿಯೋ ಮಾಡ್ಕೊಳಕ್ಕೆ ಅಷ್ಟು ಹೋಗಲ್ಲ. ನೈಟ್ ಡ್ಯೂಟಿಲಿದ್ದಾಗ ಪಕ್ಕಾ ವೀಡಿಯೋಸ್ಗಳು ಬರುತ್ತೆ ಡೈಲಿ. ಡೇ ಡ್ಯೂಟಿಲಿದ್ದಾಗ ಬರಲ್ಲ ವೀಡಿಯೋಸ್ಗಳು. ಯಾಕೆ ಖುಷಿ ಹಿಂಸೆ ಕೊಡೋದು ಅಮ್ಮಂಗೆ? ಆಮೇಲಿಂದ ಇನ್ನೊಂದು ವಿಚಾರ ಏನಂದರೆ, ನಾನು ಆಗ್ಲೇ 3 ವಾರದಿಂದ ಡಯಟ್ ಮಾಡ್ತಾ ಇದ್ದೀನಿ ಗೈಸ್. ಇದೊಂಥರ ಖುಷಿ ಐತೆ ನನಗೆ. ಇವಾಗ ಡಯಟ್ ಮಾಡ್ತಾ ಇದ್ದೀನಲ್ಲ ಅಂತ ಅಂದ್ಬಿಟ್ಟು ಒಂಥರ ಆರಾಮ್ ಅನಿಸುತ್ತೆ. ಹೆಲ್ದಿ ಆಗಿದ್ದೀನಿ ಅಂತ ಅನಿಸ್ತಿರುತ್ತೆ ಡಯಟ್ ಮಾಡೋದ್ರಿಂದ. ನಾನು ಡಯಟ್ ಯಾವಾಗ ಸ್ಟಾಪ್ ಮಾಡ್ತೀನಿ ಅವಾಗ ಏನೋ
ಚೆನ್ನಾಗೇ ಇರಲ್ಲ ಮೂಡು, ಏನೋ ಒಂಥರ ಸಿಟ್ಟು ಬರ್ತಿರುತ್ತೆ. ಆಮೇಲೆ ಡೇಟ್ ಶುರು ಮಾಡಿ ಕಂಟಿನ್ಯೂ ಮಾಡಿದ್ರೆ ಸರಿ, ಅದನ್ನು ಅರ್ಧಕ್ಕೆ ಬಿಟ್ಬಿಟ್ಟು ಮತ್ತೆ ಏನಾದ್ರು ಸಿಹಿ ತಿಂದ್ಬಿಟ್ರೆ ಮತ್ತೆ ತಿನ್ನಲಿಲ್ಲ ಅಂದರೆ ಡೇಟ್ ಮಾಡೋಣ ಮತ್ತೆ ಶುರು ಮಾಡಿದ್ರೆ ಏನೇನೋ ಕೋಪ ಬರೋದು, ಏನೇನೋ ಮನಸ್ಸಲ್ಲಿ ಬರೋದು, ಆ ಥರ ಎಲ್ಲ ಆಗ್ತಿರುತ್ತೆ. ಇವಾಗ ಡೇಟ್ ಶುರು ಮಾಡಿದ್ದೀನಿ, ಇದ್ದೇ ಕಂಟಿನ್ಯೂ ಆಗಲಿ, ಯಾವುದೇ ಕಾರಣಕ್ಕೂ ಯಾವ ಫುಡ್ಡನ್ನು ಹೊರಗಡೆಯಿಂದ ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಮೈಂಡ್ ಯಾವಾಗಲೂ ಇರಲಿ ನನಗೆ ಅಂತ ಅನ್ಕೋತಾ ಇರ್ತೀನಿ ಯಾವಾಗಲೂ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಇರುತ್ತೆ ಯಾವಾಗಲೂ. ನಾನು ಡಯಟ್ ಫಾಲೋ ಮಾಡ್ತಾಯಿದ್ದೀನಿ ಇವಾಗ. ಅದೊಂದು ಖುಷಿಯಾಗಿದ್ದು ವಿಚಾರ ನನಗೆ ಅನಿಸ್ತಾ ಇರುತ್ತೆ. ನಾನು ಅಂದರೆ ಹೆಲ್ದಿಯಾಗಿರಬೇಕು, ಸಣ್ಣ ಆಗೋದಕ್ಕಿಂತ ನಾವು ಹೆಲ್ದಿಯಾಗಿದ್ದೀವಿ ಅಂತ ಅನಿಸುತ್ತಲ್ಲ, ಅದಕ್ಕೋಸ್ಕರ ನಮ್ಮ ಖುಷಿ ನೋಡಿ. ಮಕ್ಳಿಗಾಗಲಿ ನಮ್ಮನೆಯವ್ರಿಗಾಗಲಿ ಎಲ್ಲರಿಗೂ ಹೊರಗಡೆ ಫುಡ್ ಇಲ್ವಲ್ಲ, ಅದು ಒಂದು ಥರ ಖುಷಿ. ಒಂದೊಂದ್ಸಲ ತೊಗೊಬಂದು ತಿನ್ಬಿಡ್ತಾರೆ ನನ್ನ ಎದುರುಗಡೆ, ಲಾಲಿಪಾಪ್ ಅಂತೆ ಅದಂತೆ ಇದಂತೆ ಅಂತ ಅಂದ್ಬಿಟ್ಟು. ನೆನ್ನೆನೂ ತೊಗೊಬಂದಿದ್ರು ಅವ್ರಿಗೆ ಲಾಲಿಪಾಪ್, ನಂಗೆ ತಿನ್ನಬೇಕು ಅನಿಸ್ತಿತ್ತು. ಇದೇನಿಲ್ಲ, ಬರೀ ಫ್ರೂಟ್ಗಳೇ ಜಾಸ್ತಿ ತಿಂತೀನಿ. ಏನು ಬೇಕು? ಅಣ್ಣ ಬಂದ ಮೇಲೆ ಲಾಲಿಪಾಪ್ ಅಂತೆ ಗಾಯ್ಸ್, ಖುಷಿಗಲ್ಲ ನನಗೆ, ಅಮ್ಮಂಗೆ. ಲವ್ ಯು ಟು ಹೇಳ್ಬೇಕು ನೀನು. ಲವ್ ಯು ಖುಷಿ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಹೇಳ್ಬೇಕು. ಗುಡ್ ಮಾರ್ನಿಂಗ್ ಖುಷಿ. ಅಮ್ಮನ ಹೆಸರೇನು? ಅಪ್ಪನ ಹೆಸರು? ವಿಜಯ್. ಅಣ್ಣನ ಹೆಸರು? ದಿವಿ. ನಿನ್ನ ಹೆಸರು? ಖುಷಿ ಅಲ್ಲ, ಖುಷಿಕ್. ಸ್ಕೂಲಲ್ಲಿ ಕೇಳಿದಾಗ ಖುಷಿಕ್ ಅನ್ಬೇಕು. ದಿವಿತ್ ಖುಷಿಕ್. ಆಯ್ತಾ? ಆಯ್ತಾ? ಓಯ್ 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 ಓಯ್. ಜಾನಿ ಹೇಳು ಮಗನೆ. Hey, telling nice. No, hey, telling nice, no, Papa. Open your mouth. Ha ha ha. ಆಯಿತು. ಅಪ್ಪ ಅವ್ರು ನಮ್ಮನೆಯವ್ರು ಎದ್ದಾಗ ಸಿಗ್ತೀವಿ ಗೈಸ್. ನಾನು ಹೇಳು, ಎದ್ದಾಗ ಸಿಗ್ತೀವಿ ನಾವು. ನಮ್ಮಪ್ಪ ಎದ್ದಾಗ ಸಿಗ್ತೀವಿ. ಬಾಯ್ ಬಾಯ್. ಲವ್ ಯು. ಪ್ಲೇನ್ ಕಿಸ್ ಕೊಡು. ಗೊಂಬೆ ಕೈ ಕೊಡ್ಸು. ನಂದಿದ್ದು ಗೊಂಬೆ. ಅಯ್ಯೋ, ಅದು ನೀನು ಬಾಯ್ ಗೈಸ್. ಮತ್ತೆ ನಮ್ಮನೆಯವ್ರು ಎದ್ದಾಗ ಸಿಗ್ತೀವಿ. ಖುಷಿ ನೀನು ಬೇಡ, ಹೋಗು ಟೂ ನಿನ್ನ ಜೊತೆ. ಇಲ್ಲ, ನೀನು ಬೇಡ. ಇಲ್ಲ, ಹೇಳ್ತೀನಿ ನಾನು. ಸಾರಿ ಕೇಳಮ್ಮಂಗೆ. ನಾನು ಹೇಳ್ತೀನಿ. ಇಲ್ಲ, ಹೇಳ್ತೇಳಮ್ಮ. ಇಲ್ಲಿ ಕೆನ್ನೆಗೆ. ಲವ್ ಯು ಮುಗ್ನೆ. ಖುಷಿ ಏನು ಮಾಡ್ತಾ ಇದೀಯಾ? ಅಣ್ಣ ಇಲ್ಲ ಅಂದರೆ ಖುಷಿ ಅಲ್ಲ ನಿಂಗೆ ಆಟ ಆಡೋಕ್ಕೆ ಒಬ್ಬನೇ? ನೋಡಿ ಗೈಸ್, ಇದು ಮಳೆಗಾಲನ ಏನು ಗೈಸ್, ಇದು ಇಷ್ಟೊಂದು ಬಿಸಿಲು. ಯಪ್ಪ, ಮಳೆಗಾಲನೇ ಹೊಂಟೋಯ್ತಾ ಗೈಸ್, ಮಳೆನೇ ಬರ್ತಾಯಿಲ್ಲ. ಎಂದೋಗೈತೆ ಅಂತ ಮ್ಯಾಟ್ ಹೇಳ್ಕೊಂಬತ್ತಾ ಇದ್ದೀನಿ. ನಮ್ಮ ಗಾನವಿ ಅವರು ಮೊಬೈಲ್ ನೋಡಿಕೊಂಡು ಚಪಾತಿ ಮಾಡ್ತಾ ಇದ್ದಾರೆ. ಬ್ಯುಸಿ ಗೈಸ್ ನಮ್ಮ ನವಿ ಚಪಾತಿ ಮಾಡೋದ್ರಲ್ಲಿ. ಅವ್ರ ಮಗನ ಸ್ಕೂಲಿಗೆ ಕಳಿಸ್ಬಂದು ರೆಸ್ಟ್ ಮಾಡಿ ಇವಾಗ ನನ್ನನ್ನು ಎಬ್ಬರಿಸಿ ಚಪಾತಿ ಮಾಡಿ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಗಾನವಿ. ಓಕೆ ಗೈಸ್, ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ. ಸೊ ಇನ್ಮೇಲೆ ಪ್ರತಿದಿನ ವೀಡಿಯೋ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀವಿ. ಮತ್ತೆ ಯಾವಾಗ ನಿಲ್ಲಿಸ್ತೀವೋ ಗೊತ್ತಿಲ್ಲ ಗೈಸ್.
ಅವಾಗ ಹಿಂಗೆ ಬರ್ತಾ ಇರ್ತೀವಿ, ಅವಾಗ ಹಿಂಗೆ ಹೋಯ್ತಾ ಇರ್ತೀವಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್ ದಯವಿಟ್ಟು. ಸೊ ಯಾರ್ಯಾರು ನೆನೆ ಕಮೆಂಟ್ ಹಾಕಿದ್ರೆ ಅವರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡಿಕೊಂಡು ಐ ಮಿಸ್ ಯು ಅಂತ ತುಂಬ ಜನ ಕಮೆಂಟ್ ಹಾಕಿದ್ದೀರಾ. ನಿಮ್ಮ ವ್ಲಾಗ್ ನೋಡಿ ಖುಷಿ ಆಯಿತು ಅಂತ, ಅವರೆಲ್ಲರಿಗೂ ನಮ್ಮ ಕಡೆಯಿಂದ ಹಾರ್ಟ್ಫುಲ್ಲಿ ಥ್ಯಾಂಕ್ ಯು. ಖುಷಿ ಎಂಡ್ ಮಾಡೋಣ? ಬೈ ಮಾಡಿ, ಬಾಯ್ ಬಾಯ್. ಬೈ ಮಾಡಿ ಖುಷಿ. ಪಪ್ಪಿ ಕೊಡು ಜೋರಾಗಿ.